ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾವ, ಆ ಗೋಡೌನ್ ಪ್ರಾಬ್ಲಮ್ ಏನಾಯ್ತು? ಅದೇನಿಲ್ಲ ಪಾರು, ನಮ್ ಗೋಡಂಬಿ ಗೊರ್ಕ ಕಳ್ಸಿದ್ದೀನಲ್ಲ ನಾನು, ಅವ್ರು ನೋಡ್ಕೊತಾರೆ. ಫೋನ್ ಮಾಡಿ ಸರಿಯಾಗಿ ಉಗ್ದಾಕಿದ್ದೀನಿ, ಏನ್ ತೊಂದರೆ ಇಲ್ಲ. ಸದ್ಯ ನಿನಗೆ ಇವಾಗ ಸಮಾಧಾನ ಆಯ್ತಾ? ಓ ಫುಲ್ ಸಮಾಧಾನ. ಆದ್ರೂ ಮಾವ ಅಂದ್ರೆ ಸರಿ ಹೋಗ್ಬಿಟ್ರೆ ನೆಮ್ಮದಿ ಇರೋದು ನಂಗೆ. ಆ ಮನುಷ್ಯ ನಾಟಕ ಮಾಡ್ತಿರೋದಕ್ಕೂ ನೀವೆಲ್ಲ ಅದನ್ನ ನಿಜ ಅಂತ ನಂಬೋದಕ್ಕೂ ಸರಿಯಾಗಿದೆ. ಆದ್ರೆ ನಾನ್ ಸುಮ್ನೆ ಬಿಡ್ತೀನ? ಅಪ್ಪನ್ ಬಣ್ಣ ಹೆಂಗ್ ಬಯಲ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಆದ್ರೂ ಪಾರು, ಈ ಟೆನ್ಷನ್ಗಳ ಮಧ್ಯೆಯಲ್ಲಿ ಒಂದ್ ಜೀವಕ್ಕೆ ತಮ್ ಕೊಡೋ ಒಂದ್ ವಿಷಯ ಐತೆ. ಏನ್ ಹೇಳ ನೋಡಮ್ಮ. ಏನ್ ಮಾವ? ಅದು ನಾವು ಆ ಯಂಗ್ಸ್ನ ಕಾಪಾಡ್ದವಲ್ಲ ನೋಡು, ಜೀವನ ಹೆಂಗಿರ್ತದೆ ಅಂತವ. ಇದ್ಯಾವುದೋ ಯಂಗ್ಸ್ ಅಂತೆ, ಇನ್ಯಾರಲ್ಲೋ ಸೇರ್ಕೊಂಡು ಅವ್ರನ್ನ ಬಚ್ಚಿಡೋದಂತೆ, ನಾವು ಹೋಗಿ ನೋಡೋದಂತೆ, ಕಾಪಾಡೋದಂತೆ. ಅಬ್ಬಬ್ಬಬ್ಬಬ್ಬಾ, ಈ ಕಷ್ಟದಲ್ಲಿರೋರ್ಗೆ ಈ ಕೈ ಕೊಟ್ಟು ಮೇಲೆತ್ತೈತಲ್ಲ, ಅದ್ರಾಗ ಒಂಥರ ಖುಷಿ ಐತೆ. ನಿಜ ಮಾವ, ಕೆಲವರು ಮೇಲೆ ಹೇಳ್ತಿರೋರ್ನ ತುಳಿಯೋದಕ್ಕೆ ನೋಡ್ತಿರ್ತಾರೆ. ಅಂಥದ್ರಲ್ಲಿ ನೀನು ಜೊತೆಗಿರೋರ್ನ ಮೇಲೆ ನಿಲ್ಸಿ ನೀನ್ ನೆಮ್ಮದಿಯಾಗಿರ್ತೀಯ ನೋಡು. ಇದೇ ನಿನ್ ಗುಣಕ್ಕೆ ಜನರೆಲ್ಲರೂ ನಿನ್ನ ದೇವಿ ಪುತ್ರ ಅಂತ ಹೇಳೋದು. ಆದ್ರೂ ಪಾರು, ನನ್ ಪುಣ್ಯ ಎಲ್ಲ ನಮ್ಮ ಮಾವಂಗೋಗಿ ಅವ್ರು ಸರಿ ಹೋಗ್ಬಿಟ್ರೆ ಆಟೆ ಸಾಕಿತ್ ನಂಗೆ. ಸರಿ ಹೋಗೋಕೆ ಆ ಮನುಷ್ಯಂಗೆ ಏನಾಗಿದೆ ಮಾವ? ಮಾಡೋದೆಲ್ಲ ಮಾಡಿ ಮಳ್ಳನ್ ತರ ಕಾಯಿಲೆ ಬಂದವ್ರು ಹಂಗೆ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಿದ್ದಾರೆ. ನಾನೆಲ್ಲೋ ಊರ್ ಬಿಟ್ಟು ಯಾರಿಗೂ ಕಾಣ್ದಂಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ. ಆದ್ರೆ ಈ ತರ ನಾಟಕ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆದ್ರೂ ಶಾರದಮ್ಮಂಗೂ ಅಪ್ಪನಿಗೂ ಏನ್ ಸಂಬಂಧ ಅನ್ನೋದೇ ಗೊತ್ತಾಗ್ತಿಲ್ಲ. ಓಯ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಪ್ಪಂಗೆ ಹೆಂಗ್ ಟ್ರೀಟ್ಮೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಹೇಳದ್ವಲ್ಲ, ನಾಟಿ ಔಷಧಿ ಕೊಟ್ರೆ ಆಯ್ತು ಅಂತವ. ಆಮೇಲೆ ಸುಮಾರು ಜನ ಹೇಳ್ತಿದ್ರು ಈ ಅಕ್ಕಿ ಕೊಟ್ರೆ ಬೇಗ ಸರಿ ಹೋಗ್ತಾರಂತೆ. ಆಮ್ಯಾಕ್ ನಾನ್ ಹೇಳ್ದೆ, ಅಯ್ಯೋ ಬೇಡ ಕಣ್ರಪ್ಪ, ನನ್ ಎಂಡ್ರು ಡಾಕ್ಟರ್ ಅವಳೆ ಯಾಕೆ ಬೇಕು ಅಂತ. ಮೊದ್ಲೇ ದರಿದ್ರ ಅನ್ನೋದು ಈ ಕಾಲಿಂಗ್ ಬೆಲ್ ಮ್ಯಾಕೆ ಹಿಂಗ್ ಎಬ್ಬೆಟ್ ಹಿಡ್ಕೊಂಡ್ ನಿಂತಿರುತ್ತೆ. ಆಮೇಲೆ ಎಲ್ಲಾದ್ರೂ ಅದು ಒತ್ತಿ ಡಿಂಗ್ ಡಾಂಗ್ ಅಂದ್ಬಿಟ್ರೆ ಮುಗೀತು ಕತೆ. ಒಂದ್ ಪ್ಯಾಕ್ ಸಿಗರೇಟ್ ಕೊಡಪ್ಪ. ಸಿಗರೇಟ್ ಮಾರಕ್ಕಿಲ್ಲ. ಮಾವ ಮಾವ ಮಾವ, ನಿನ್ನೆ ಕೇಳ್ತಿರೋದು. ಅವ್ರು ಯಾಕೆ ನೀನು ನೋಡಿ ಹೆದರ್ಕೊಂಡು ಹೋದ್ರು? ನೀನ್ ಯಾಕೆ ಗಾಬರಿ ಆಗಿದ್ಯಾ? ಆ ವ್ಯಕ್ತಿ ಏನಾದ್ರೂ ನಿಂಗೆ ಗೊತ್ತಿರೋರಾ? ಪರಿಚಯ ಐತಿಯಾ? ಮಾವಯ್ಯ ಯಾರಲ್ಲ ಮಾವಯ್ಯ? ಅದು 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 ಅಂತ ನೀನು ಹೇಳಂಗಿಲ್ಲ. ಇದು ಏನು ಅಂತ ನಾನ್ ಕೇಳ್ಬೇಕು. ಅಂಕಲ್, ಮುಚ್ಚೆ ಬಾಯ್ನ. ಇದೇ ಹುಡುಗಿ ಇವಳೇ ತಾನೇ ಅವತ್ತು ರಾತ್ರಿ ನಮ್ಮ ಮನೆ ತಾವ ಬಂದು ನಿನ್ ಜೊತೆ ಮಾತಾಡ್ತಿದ್ದು. ಮಾವ, ನೀವು ಕುಡಿದ್ಬಿಟ್ಟು ಏನೇನ ಮಾತಾಡ್ತಿದ್ದೀರಾ? ಉಸಿರು ಬಿಡಬೇಡ. ಅವತ್ತು ರಾತ್ರಿ ನಾನು ನನ್ನ ಕಣ್ಣಾರೆ ನೋಡಿವ್ನಿ ಇವಳು ನಿನ್ನ ಹತ್ರ ಮಾತಾಡೋದು. ಆ ಜೊತೆಗೆ
ಶಿವ ಬಂದ್ಬಿಟ್ಟ. ಆಗ ಈ ಹುಡುಗಿ ಕಾಣಲೇ ಇಲ್ಲ. ನಾನು ನಿಜ ಹೇಳಿದ್ರು ಕುಡಿದು ಬಿಟ್ಟಾನೆ ಅಂತ ನನ್ನ ಮಾತನ್ನ ನನ್ನ ಮಗ ನಂಬಲೇ ಇಲ್ಲ. ಅಲ್ವಲ್ಲ, ನಿಜ ಹೇಳ ಮಾವ. ಹೊಸಿ ಹೊಸಿ ನನ್ನ ಮಾತನ್ನ ಕೇಳು ಮಾವ. ಏ ಆವತ್ತು ನಾನು ಕುಡ್ದಿರ್ಲಿಲ್ಲ, ಯಾಕಂದ್ರೆ ಮಧ್ಯಾಹ್ನ ನೀನೇ ಉಯ್ಕೊಟ್ಟಿದ್ಯಲ್ಲ, ಅದನ್ನು ಕುಡಿದು ಮಲಗಿದ್ದೆ. ಆದರೆ ರಾತ್ರಿ ನನಗೇನು ಮತ್ತೆ ಇರಲಿಲ್ಲ, ನಾನು ಆರಾಮಾಗಿದ್ದೆ. ಆಗ ನೀವು ಆಟ ಆಡಿದ್ರಿ. ಆದರೆ ಈಗಾಗ ನಾನು ಕುಡ್ದು ಬಿಟ್ಟು ಬಂದೀನಿ. ಕುಡ್ದಾಗ ನನ್ನ ಕಣ್ಣು ಕತ್ತಿ ಥರ ಚೂಪಾಗಿರ್ತೈತೆ. ಹೇಳವ್ವ, ಅದು ನೀನೇ ತಾನೆ? ಓಹೋ, ಈ ಅಪ್ಪ ಕುಡ್ದಿರೋ ಮತ್ತಲ್ಲಿ ಹಳೆ ವಿಷಯನೇ ಕೆದಕ್ತಿದ್ದಾನೆ. ಪುಣ್ಯ, ನಾನು ಸೀನಾ ರೊಮ್ಯಾಂಟಿಕ್ ಆಗಿದ್ರು ಅದ್ರ ಬಗ್ಗೆ ಒಂದು ತಲೆಗೆ ಹೋಗಿಲ್ಲ ಅನ್ಸುತ್ತೆ. ಬದುಕ್ತೆ. ಸೀನಾ, ಯಪ್ಪ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ದಾನೆ. ಏನಾದರೂ ಎಮ್ಮರ್ಸ್ ಕಳಿಸ್ಬಿಡೋ. ಏನಾದ್ರು ಬಿಸು ಅದು ಮಾವ, ಇವರು ಪಿಂಕಿ ಅಂತ ಜಿಮ್ ಆಫೀಸರ್ ಇವರು. ಹೆಂಗು ನಾನು ಜಿಮ್ ಓಪನ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಟೆಸ್ಟ್ ಮಾಡಕ್ ಬಂದಿದ್ರು. ಜಿಮ್ ಆಫೀಸರು. ನಮಸ್ಕಾರ ಹೇಳವ. ಹಂಗಾರೆ ನಾನು ಸುಳ್ಳು ಹೇಳಿಲ್ಲ ಅಂತ ನೀವು ಒಪ್ಕೊಂಡಂಗಾಯ್ತಲ್ಲ. ಈ ಮಾತನ್ನ ಯಾರಿಗಾರ ಹೇಳ್ಬೇಕು. ನಮ್ಮ ಮನೆ ದೂರ ಐತೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಮಾದಪ್ಪನ ಮನೆ ಐತೆ. ಅವ್ರ ಹತ್ರ ಹೋದ್ರೆ ನನ್ನ ಮಗಳನ್ನೂ ನೋಡ್ದಂಗಾಯ್ತದೆ. ಅವತ್ತು ರಾತ್ರಿ ಇವಳನ್ನೇ ನೋಡಿದ್ದು ಅಂತ ಸತ್ಯ ಹೇಳ್ದಂಗೂ ಆಯ್ತದೆ. ಅವ್ರಿಗೆಲ್ಲ ಶಂಕರಪ್ಪ ಸುಳ್ಳು ಹೇಳಲ್ಲ ಅಂತ ನಂಬಿಕೆನೂ ಬರ್ತೈತೆ. ಹೆಂಗೆ? ಏನಾದರೂ ಸಿಕ್ಕಾಕೊಂಡ್ರೆ ಚಪ್ಪಲಿ ಹೊಡಿಸ್ತಾನೆ ಅಪ್ಪ. ಅಂಕಲ್, ನಾನೇನು ಬರ್ತೀನಿ. ಸೀನಾ ಅವರೇ, ಟೆಸ್ಟ್ ಎಲ್ಲ ಮುಗೀತು, ನಾನು ಹೊರಡ್ತೀನಿ. ಬಾಯ್. ಸರಿ ಮೇಡಮ್, ಸರಿ. ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ್ಬಿಟ್ರ ಜಿಮ್ ಆಫೀಸರು. ನೀನು ಬರಬೇಕು, ಅಳಿಮಯ್ಯನೂ ಬರಬೇಕು ಮಾದಪ್ಪನ ಮನೆಗೆ. ಬಿಡು ಹೇಳ್ತೀನಿ ಮಾವ. ಮಾವ ಹೊಸಿ ನನ್ನ ಮಾತು ಕೇಳು ಮಾವ. ನಂಗೆ ಹೊಸಿ ಕೆಲಸ ಐತೆ, ನಾ ಆಮೇಲೆ ಬರ್ತೀನಿ ಮಾವ. ನನಗೆ ಕೆಲಸನೂ ಇಲ್ಲ, ಏನಿಲ್ಲ. ನಡ್ರಿ ಮಾದಪ್ಪನ ಮನೆಗೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ